ನಡೆಸ್ಯಾರ ಮಾಮಿಯರ? ಕೂತೀರಿ ಮಾಮಿ? ಈ ಸುಮಾನು ಬಾರ ಸುಮ್ಮ ಕೂತಿನವ. ಏಕಾದಶಿ ಮಾಡ್ತೀರೇನು ಮಾಮಿ ನೀವು? ಹ್ಞೂ ನವ ಮಾಡ್ತೀನಿ, ಮೊದಲಿಂದ ಮಾಡ್ಕೋತ ಬಂದೀನಿ. ಹಂಗೆ ಹೆಂಗೆ ಬಿಡಕ್ಕೆ ಬರ್ತದ, ಮಾಡ್ತೀನಿ ನಾನು. ನೀನು ಮಾಡ್ತೀಯಿಲ್ಲ? ಮಾಡ್ತೀನಿ ರೀ ಮಾಮಿ, ಆದ್ರೆ ಅಷ್ಟು ಕಟ್ಟು ಉಪವಾಸ ಮಾಡಂಗಿಲ್ರಿ, ನಮ್ಮ ಕೈಲಿ ಆಗಂಗಿಲ್ಲ ಹಂಗೆ ಮಾಡೋದು. ಇವರು ದೇವ್ರ ಪೂಜೆ ಮಾಡ್ತಾರೆ ಅಷ್ಟೇ, ಅವ್ರು ಮಾಡಷ್ಟಿಗೆ ಒಂದಿಷ್ಟು ಏನರ ಉಪಹಾರ ಮಾಡಿಬಿಡ್ತೀನಿ ರೀ, ಅದನ್ನು ತಿಂದು ಓದ್ತಾರೆ ಅವರು. ನೀವು ರೀ ಮಾಮಿ, ನೀವೇನು ಮಾಡಿದ್ರಿ? ಮಾಮಾರಿಗೂ ಬೇಕಾಗ್ತದ, ಏನಾರ ಉಪಹಾರ ಮಾಡಿರ್ಬೇಕು ನೀವು. ಹ್ಞೂ ನಿನ್ನೆ ಕಾಯಿಪಲ್ಯಕ್ಕೆ ಹೋಗಿದ್ನಲ್ಲ, ಅಲ್ಲೇ ಮೆಂತೆ ಪಲ್ಯ, ಸೌತೆಕಾಯಿ, ಕ್ಯಾಬೇಜ, ಗಾಜರಿ ಇಂಥವೆಲ್ಲ ತಂದಿದ್ನಲ್ಲ. ಹಚ್ಚಿದ ಅವಲಕ್ಕಿದ್ದು ಅವಕ್ಕ ಒಂದಿಷ್ಟು ಅವೇ ಬರ ಹೆಚ್ಚಿ ಕಲಿಸ್ಕೊಟ್ಟೆ, ತಿಂದು ಹೋಗ್ಯಾರ ಅವರೇ. ಈಗ ಹಿಂಗೆ ಹೋಗಿ ಬರ್ತೀನಿ ಹೊರಗೆ ಅಂತೇಳಿ. ನೀವು ತಗೋತಿರಲ್ಲ ಪಳಾರ? ಇಲ್ವಾ, ನಾ ತೊಗೊಳಂಗಿಲ್ಲ. ನಾವು ಮೊದಲಿಂದ ತೊಗೊಂಡಿಲ್ಲಲ್ಲ, ಒಂದು ಸ್ವಲ್ಪ ಸಂಜೆಗೆ ಅಷ್ಟೇ ಸಾಬುದಾಣಿ ಕೀಸ್ ತೊಗೊಂಡ್ಬಿಡ್ತೀನಿ. ಅಷ್ಟು ತೊಗೋತಿದ್ದಿಲ್ಲ, ನೀರು ಸಹಿತ ಕುಡಿತಿದ್ದಿಲ್ಲ ನಾ ಮೊದಲು ಏಕಾದಶಿ ಮಾಡೋ ಮುಂದಾಗ. ಈಗ ವಯಸ್ಸಾಗ್ಯದ, ಒಂದು ಸ್ವಲ್ಪ ಶುಗರು ಅದು ಬಂದದಲ್ಲ, ತಡ್ಕೊಳ್ಳೋದು ಆಗಂಗಿಲ್ಲ ಅಂತೇಳಿ ಇವ್ರು ಬೈತಾರ, ಏನಾರು ತಿನ್ನು ಆಗಂಗಿಲ್ಲ ಅಂತ. ಅದಕ್ಕೆ ಸಂಜೆಗೆ ಒಂದಿಷ್ಟು ಕೀಸ್ ತಿಂದ್ಬಿಡ್ತೀನಿ ಅಷ್ಟೇ. ಹೌದಲ್ರಿ, ಗಟ್ಟಿ ಬಿಡ್ರಿ ನೀವು. ಹೆಂಗೆ ತಡ್ಕೋತೀರಿ? ನಮ್ಗೆ ಒಟ್ಟು ತಡ್ಕೊಳ್ಳೋದಾಗಂಗಿಲ್ವ, ಅದು ತನ್ನಷ್ಟಿಗೆ ತಲೆ ಗಿರಿಗಿರಿಗಿರ ಅಂತದ್ರಿ, ನನಗೆ ತಿನ್ನಬೇಕ್ರಿ ಏನಾರ. ಸಣ್ಣವ್ರು ಆಗ್ತಿರಲ್ಲ ಹಂಗೆ ಅನ್ನಿಸ್ತದ. ನಿಮ್ಮ ಮನೆಯವರು ಮಾಡ್ತಾರಲ್ಲ ಏಕಾದಶಿ? ಇಲ್ರಿ, ಅವರು ಅಷ್ಟಕ್ಕಷ್ಟೇ ರೀ. ಯಾಕಂದ್ರೆ ಆಫೀಸ್ಗೆ ಹೋಗ್ತಾರಲ್ರಿ ಮಾಮಿ, ಅಲ್ಲಿ ಕೆಲಸ ಭಾಳ ಆಗ್ತದ್ರಿ. ಅಲ್ಲಿ ಕೆಲಸಗಾರ ಕಿರಿಕಿರಿ ಇರ್ತದಲ್ರಿ, ನನಗೆ ಅದು ಮಾಡಿಕೊಡ್ರಿ, ನನಗೆ ಈ ಕೆಲಸ ಮಾಡಿಕೊಡ್ರಿ ಅಂತೇಳಿ. ಅಂಥದ್ರೆಲ್ಲ ಟೆನ್ಷನ್ನಾಗ ಮತ್ತೆ ಉಪವಾಸ ಹೊಂದಿದ್ರಂದ್ರೆ ಸುಮ್ಮನೆ ಸಿಡಿಕ್ ಮಾಡ್ಕೊತ ಕೊಡ್ತಾರೆ. ಹಂಗಾಗಿ ಬ್ಯಾಡ್ರಿ, ನಿಮಗೆ ಆಗಂಗಿಲ್ಲ ಅಂತೇಳಿ ನಾನೇ ಒಂದೆರಡು ದಶಮಿ ಮಾಡಿ ಕಟ್ಟಿರ್ತೀನಿ ರೀ ಅಷ್ಟೇ. ಅಯ್ಯ, ಅವಾಗ ಮಾಡ್ತಿದ್ನಲ್ಲ ಕೊಡಿ, ಅವಾಗೆಲ್ಲ ಮಾಡ್ತಿದ್ದ ಬಿಡ. ಬರೀ ಹಣ್ಣು ಹಾಲು ಇಂಥದ್ದೇನ್ರ ಸಾಬುದಾಣಿ ಇಂಥ ತಿನ್ಕೋತ ಇರ್ತದ. ದಶಮಿ ಗಿಶಮಿ ತಿಂತಿದ್ದಿಲ್ಲ ಬಿಡ ನೋಡಿದಾಗ. ಮಾಡ್ತಿದ್ರು ಬಿಡ್ರಿ ಇವರು. ಆದ್ರೆ ಒಂದ್ಸಲ ಏನಾಗ್ಯದ್ರಿ, ಏಕಾದಶಿ ದಿನ ಆಫೀಸಿಗೆ ಹೋಗ್ಯಾರಲ್ಲ, ಅವ್ರು ಆಫೀಸ್ನಾಗ ಮ್ಯಾಲಿನ ಸಾಹೇಬ್ರು ಭಾಳ ಕಿರಿಕಿರಿ ಮಾಡಕತ್ಬಿಟ್ಟಾರಂತ. ಅವ್ರು ತಡ್ಕೊಳ್ಳೋದಲ್ಲ, ಮೊದಲೇ ಖಾಲಿ ಹೊಟ್ಟಿಲಿ ಅದಾರ, ಅವ್ರ ಜೊತೆನೇ ಜಗಳ ತೆಗೆದ್ಬಿಟ್ಟಾರ. ಶೀಟ್ ಮಾಡಿ ನಾ ಕೆಲಸ ಬಿಡ್ತೀನಿ ಹಂಗೆ ಹಿಂಗೆ ಅಂತ ಅಂದಿದ್ರು. ಸುಮ್ಮನೆ ಯಾಕೆ ಬೇಕ್ರಿ ಅವೆಲ್ಲ? ಆಫೀಸಿಗೆ ಹೋಗೋಣ, ನಾವು ಬೇಕು ಮಾಡ್ತೀನಲ್ಲ, ಅಷ್ಟು ಸಾಕಂತೇಳಿ ನಾನೇ ಬ್ಯಾಡಂದಿನ್ರಿ ಅವ್ರಿಗೆ ಮಾಡೋದು. ಹೌದವ ಯವ್ವ, ಈ ಗಂಡಸರೊಂದು ಯಾವಾಗ ಹೆಂಗೆ ಇರ್ತಾವಂತಾನೆ ಹೇಳಕ್ಕೆ ಆಗಂಗಿಲ್ಲ. ಮೊನ್ನೆ ನೋಡು, ನಿಮ್ಮ ಮಾಮ ಅವತ್ತು ಊರಿಗೆ ಹೋಗಿದ್ವಲ್ಲ, ಓದ್ ಏಕಾದಶಿ ದಿನ ಹಳ್ಳಿಗೆ ಹೋಗಿದ್ವಿ. ಪೂಜೆ ಮಾಡ್ರಿ ಅಂದೆ ನಾನು, ಜಲ್ದಿ ಮಾಡಿ ಮುಗಿಸ್ಬಿಡ್ರಿ ಅಂತ. ನಂದೊಂದು ಟಕ್ಕಿನಿ ಮುಂದೆಲ್ಲಿ ಸಿಟ್ಟು ಮಾಡ್ತಾರನಂತೇಳಿ. ಪೂಜೆ ಮಾಡ್ರಿ, ಬಡ ಬಡ ಪೂಜೆ ಮಾಡ್ರಿ ಅಂತ ಮುಂಜಾನಿಂದ ಬೆನ್ನತ್ತೀನಿ ನೀನು. 11 ತನ ಸುಮ್ಮನೆ ಆ ಕಡೆ ಸುತ್ತಾರಿದ್ರು. 11 ಕೂತ್ರು ಪೂಜೆಕ್ಕೆ. ಅದು ಮೊದಲೇ ಹೇಳಿ, ಅಲ್ಲಿ ಬೋರ್ಗೀರು ಹಾಕ್ಸಿಲ್ಲ, ಬಾವಿಗೆ ಹೋಗಿ ನೀರು ತರಬೇಕು. ಮಡ್ ನೀರು ತರಕ್ಕೆ 11:15 ಬಾವಿಗೆ ಹೋದ್ರು. ಒಂದು ಸ್ವಲ್ಪ ಬಿಸಿಲಿತ್ತು, ಕಾಲು ಬೇರೆ ಸುಡೋದಕ್ಕೆ. ಅಲ್ಲೊಬ್ಬ ನಮ್ಮ ಊರಾಗ ಒಂದು ಸ್ವಲ್ಪ ತಮಾಷೆ ಮಾಡ್ತಾನೆ, ಏನಾರ ಕಾಮಿಡಿ ಮಾಡ್ಕೊತ ತಿರ್ಗಾಡ್ತಿರ್ತದ. ಅವ ನೀರಿಗೆ ಬಂದಾನ. ಅವ ಹಗ್ಗ ತಂದಿಲ್ಲ, ಸೇದು ಹಗ್ಗನ ಇವ್ರು ಹಗ್ಗ ಹೋಯ್ತಾರ. ಹಗ್ಗ ಕೊಡ್ರಿ ಕುಳ್ಕಣ್ಯಾರ ಅಂದಾನ. ಅವನಿಗೆ ಕೇಳಿಸಿಲ್ಲ, ಇವರಿಗೆ ಕಿವಾಗ ಹಾಕೊಂಡಿಲ್ಲ ನೋಡು. ಹಗ್ಗದವನೇ ಹಗ್ಗ ಕೊಡು ಅಂತಂದ. ನಾವು ಅಂದಗನೇ ಇವ್ರಿಗೆ ಸಿಟ್ಟು ಬಂದ್ಬಿಟ್ಟದು. ಅವನ ಜೊತೆ ದುಂದು ಜಗಾನೇ ಮಾಡಿಬಿಟ್ಟಾರ. ಅವ ಯಾಕೆ ಹಂಗೆ ಅನ್ಬೇಕ್ರಿ? ಹಗ್ಗದವನೇ ಹಗ್ಗ ಕೊಡು ಅಂದ್ರೆ ಮತ್ತೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳ್ರಿ? ಇಲ್ಲ, ಅವಾಗ ವಯಸ್ಸಾಗ್ಯದಲ್ಲ, ನಮ್ಮ ಮಾವರ ಕಾಲಿಂದನೂ ಹಂಗೆ ತಮಾಷೆ ಮಾಡ್ಕೊತಾನೆ ಬಂದಿತ್ತಂತದು. ಹಂಗಾಗಿ ಬಂದು ನಮ್ಮ ಅತ್ತಿ ಮುಂದೆ ಹೇಳ್ದೆ, ನಾ ಹಿಂಗೆ ನೋಡವ ಅವ ಜಗಳ ತೆಗೆದು ಬಂದೆ ನಾನು ಅಂತ ಅಂದ್ಗನೆ. ಬಿಡ ಆಯಪ್ಪ, ಅವ ಮೊದಲಿಂದ ಹಂಗೆ ಅದಾನೆ, ಈಗ ನವ ಅಂತೇಳಿ ಮತ್ತೆ ಸಮಾಧಾನ ಮಾಡಿದಿಲ್ಲ ನಮ್ಮ ಅತ್ತಿನಿ. ಮತ್ತು ಮಾಮಾರ್ ಬೈದಾಗ ಅವ ಹೇಳಿಲ್ಲ ಅಂತೇನ್ರಿ, ಸುಮ್ಮನೆ ನಿಂತಿದ್ದಂತ ಏನು? ಹೇಳಣ ಅವನು. ಇಲ್ರಿ ಕುಲ್ಕರ್ಣ್ಯಾರ, ತಪ್ಪು ತಿಳ್ಕೊಬೇಡ್ರಿ, ನಿಮ್ಮ ಅಪ್ಪಾರ ಕಾಲದಿಂದ ನಾ ಸುಮ್ಮನೆ ಹಿಂಗೆ ಅಂತೀನಿ, ಯಾರು ಏನು ಅನ್ಕೊಳಂಗಿಲ್ಲ, ನೀವು ಎಷ್ಟು ಗರಂ ಆಗಿರಲ್ಲ ಅಂತ ಅಂದನ. ಇವ್ರು ಖಾಲಿ ಹೊಟ್ಟಿಲೆ ಅದಾರ ನೀನ, ಮತ್ತೆ ಖಾಲಿ ಹೊಟ್ಟಿಲೆ ಇದ್ದಾಗ ಯಾರ ಮೇಲೆ ಸಿಟ್ಟು ತೋರ್ಸೋರಲ್ಲ, ಅದಕ್ಕೆ ಅವ್ರಿಗೆ ಹೆಚ್ಚು ಬೈದಾನ. ಮತ್ತು ಪೂಜೆ ಕೂತಾಗೂ ಸಿಟ್ಟು ಮಾಡಿರ್ಬೇಕಲ್ಲ ನಿಮ್ಮ ಮೇಲೂ. ಅದೇ ಕೇಳ್ತೇವ. ಒಂದು ಸ್ವಲ್ಪ ಸಂಪುಷ್ಟ ಡಬ್ಬಿ ಕೊಟ್ರಲ್ಲ, ತಿಕ್ಕೊಂಬರೋದು ಲೇಟ್ ಆಯ್ತು ನೋಡುವ. ಎಷ್ಟು ಒದರ್ಬೇಕಂದೆ ಅದಕ್ಕೆ. ಏನು ಮಾಡ್ತಿರ್ತಾರನೇ, ಒಂದು ಪಿತಾಂಬರ ಸಿಗಂಗ್ಲಿ ಇವರಿಗೆ ಸಂಪುಷ್ಟ ಡಬ್ಬಿ ತಿಕ್ಕೊಡಕ್ಕಾಗಲ್ಲ, ಹಂಗೆ ಹಿಂಗಂತ ಒದರಿಡಿದ್ರು. ಸುಮ್ಮನೆ ಏನೂ ಮಾಡಿಲ್ಲ ನಾನು. ಮೊದಲ ಅದಕ್ಕೆ ಅಂದಿರ್ತೀನಿ, ನಾನು ಜಲ್ದಿ ಮಾಡಿ ಮುಗಿಸಂತೇಳಿ. ಇವ್ರದ್ದು ಗೊತ್ತದ ನನಗೆ. ಒಂದೊಂದ್ಸಲ ಇವ್ರು ಪೂಜೆ ಕೂತ್ರಂದ್ರೆ ಇದು ಡಬ್ಬ ಬಂದ್ಬಿಡ್ತದೆ ನೋಡ ನನಗೆ, ಖಾಲಿ ಹೊಟ್ಟಿಲೆ ಕೂತ್ರಂದ್ರೆ. ಅಷ್ಟರ ಮಾಡ್ತಾರಲ್ರಿ ಮಾಮಾರ್, ಮತ್ತೆ ಪೂಜೆ ಮಾಡ್ತಾರೆ, ಏಕಾದಶಿ ಮಾಡ್ತಾರೆ. ಈಗ ನೋಡ್ರಿ ಎಲ್ಲಿ ಮಾಡ್ತಾರೆ, ಬಿಟ್ಟಾರಿ ಮಾಮಿ. ಏಕಾದಶಿ ಮಾಡೋದು ಭಾಳ ಕಡಿಮೆ ಆಗ್ಯದ್ರಿ ಈಗ. ಹೌದು ಬಿಡು, ನೋಡುವ, ಮಾಡೋರು ಮಾಡಾಕತ್ತಾರ, ಬಿಟ್ಟೋರು ಬಿಟ್ಟಾರ. ಏನು ಮಾಡ್ಬೇಕು ಈಗಿನ ಹುಡುಗರು ಹುಡುಗಿಯರಿಗೆ? ಎಲ್ಲರೂ ಅಂತ ಹೇಳಂಗಿಲ್ಲ, ಆದ್ರೆ ಮಾಡೋರು ಹುಡುಗರು ಮಾಡ್ತಾರೆ ಕರೆ. ಆದ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ಯದ, ಅದು ನನಗೆ ಭಾಳ ಬೇಜಾರಾಗ್ತದ. ನಮ್ಮ ಮಕ್ಕಳಿಗೆ ಎಷ್ಟು ಹೇಳ್ತೀನಿ, ಏಕಾದಶಿ ಮಾಡ್ಬೇಕ್ರಪ್ಪ, ಅದು ಭಾಳ ಮುಖ್ಯ ಅದ ಅಂತೇಳಿ. ಹ್ಞೂ ಅಜ್ಜಿ ಅಂತಾರ, ಮತ್ತು ತಾವು ಮಾಡ್ತಾರ ಅವ್ರು. ಹ್ಞೂ ರೀ, ನಮ್ಮ ಮಕ್ಕಳಿಗೂ ಅದೇ ಹೇಳ್ತೀನಿ. ಅವತ್ತಿನ ದಿನ ಒಂದಿನಾರ ಒಂದು ಸ್ವಲ್ಪ ಅನ್ನ ಅದು ತಿನ್ನೋದು ಬಿಡ್ರಪ್ಪ ಅಂತ. ನಾನಂತೂ ಮಾಡಂಗೇ ಇಲ್ಲ ಬಿಡ್ರಿ ಅನ್ನ. ಅದಕ್ಕೆ ಉಪ್ಪಿಟ್ಟು ಅದು ಮಾಡಿರ್ತೀನಿ, ದಶಮಿ ಉಪ್ಪಿಟ್ಟು ಅದು ಮಾಡಿರ್ತೀನಿ. ಮಾಡ್ರಿ ಏಕಾದಶಿ ಅಂತೀನಲ್ಲ, ಹ್ಞೂ ಅಂತೇಳಿ ಅವತ್ತ ಮುದ್ದಾಮೂರಿ ಪಿಜ್ಜಾ ತಿನ್ನಂಗಾಗಿರ್ತದೆ ರೀ ಏಕಾದಶಿ ದಿನನೇ. ಹೌದೌದು, ಈ ಮಾತು ಏನಂತಿಲ್ಲ, ಅದು ಕರೆ ನೋಡು.
ನಮ್ಮ ತಂಗಿ ಮೊಮ್ಮಕ್ಕಳು ನೋಡು ಅವತ್ತು ಹೋಗಿನವನ ಏಕಾದಶಿ ದಿನ ಅವ್ರ ಮನೆಗೆ. ಅವರು ಏಕಾದಶಿ ಪಕಾದಶಿ ಏನು ಮಾಡಂಗಿಲ್ಲ. ಸ್ವಲ್ಪ ನಮ್ಮ ತಂಗಿನೇ ಬಡ್ಕೊಂಡು ಮಾಡ್ತದ ಅಷ್ಟೇ. ಸೊಸಿ ಮಕ್ಕಳು ಯಾವ ಮಾಡಂಗಿಲ್ಲ. ಅವತ್ತು ಪಿಜ್ಜಾ ತರ್ಸ್ಯಾರ ನೋಡಿ ಮೊಬೈಲ್ನಾಗ ಆರ್ಡ್ರ್ ಮಾಡಿ. ಬ್ಯಾಡ್ರು ಇವತ್ತು ಏಕಾದಶಿ ಅದ ನಾಳೆ ತರ್ಸಕಂತ್ರಿ, ಹಿಂಗ್ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲ ಅಜ್ಜಿ ನನಗೆ ಮನ್ಯಾಗ ಏನೂ ಅಡುಗೆ ಮಾಡಿರಂಗಿಲ್ಲಲ್ಲ, ನನಗೆ ಏಕಾದಶಿ ದಿನ ತಿನ್ಬೇಕು ಅನಿಸ್ತದೆ, ಪಿಜ್ಜಾದಾಗ ಏನೂ ಇರಂಗಿಲ್ಲ ಅಂತಾರೆ. ಏನು ಯಾರು ಮಾಡಿರ್ತಾರೋ ಏನು, ಅದರ ಉಳ್ಳಾಗಡ್ಡಿ ಪಳಾಗಡ್ಡಿ ಎಲ್ಲ ಹಾಕಿರ್ತಾರೆ. ಹೆಂಗೆ ನಿಪ್ಪಣ ಆಗ್ತದ ನೀವು ಯವ್ವ, ನನಗಂತರೂ ಜೀವ ಮಳ 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 ಅಂತೇವತ್ತು ನೋಡಿ. ಹ್ಞೂ ರೀ, ನಮ್ಮ ಹುಡುಗರು ಹಂಗೆ ರೀ. ಇಲ್ಲಾಂದ್ರೆ ಮ್ಯಾಗಿ ಮಾಡ್ಕೊಂಡು ತಿಂತಾವ, ಪಿಜ್ಜಾ ತರಿಸ್ತಾವ, ಅದೇನೋ ಬರ್ಗರ್ ಅಂತ ಅದು ತರಿಸ್ತಾವ. ಅವ್ರು ತಿನ್ನೋದು ನೋಡಿ ನನಗೆ ಆತಿರಂಗಿಲ್ಲ. ಏನು ಮಾಡಿದ್ರಿ ಮಮ್ಮಿ, ಏನ್ರಿ ಹೇಳಕ್ಕೆ ಹೋದ್ರೆ ಉಲ್ಟಾನೇ ಮಾತಾಡ್ತಾವ್ರಿ ಈಗಿನ ಹುಡುಗರು. ಹೌದೌದು, ಹೇಳ್ದಂಗೆಲ್ಲ ಹೆಚ್ಚಿಗೆ ಮಾಡ್ತಾರೆ. ಯಾವ ತರಿಸ್ಬೇಡ ಅಂತೀವಿ ನೋಡಿ, ಮುದ್ದಾಮ ಅದನ್ನು ತರಿಸ್ಕೊಂಡೆ ತಿಂತಾರೆ ಅವ್ರು. ಸುಮ್ಮಿರೋದ ಚಲೋ. ಅದ್ರಾಗ ಈಗ ಮಲ್ಕೊಳ್ಳೋದೂ ಲೇಟು, ಹೇಳೋದೂ ಲೇಟು. ಹುಡುಗರದು ಇದನ್ನೇ ಸರಿ ಇಲ್ಲವ ಈಗ. ಅವಾಗಿನ ಹುಡುಗರ ಇಲ್ಲಿ ನೀ ಏನಾರ. ಹೌದ್ರಿ ಮಾಮಿ, ಇದು ಮಲ್ಕೊಳ್ಳೋದು ಹೇಳೋದು ಸಂಬಂಧ ನಮ್ಮ ಮನೆಗೆ ದಿನ ಜಗಳ ನೋಡ್ರಿ. ರಾತ್ರಿ 12 ತನಕ ಕೊಡ್ತಾರೆ ಅದು ಬಿಗ್ ಬಾಸ್ ನೋಡ್ಕೊತ. ನಮ್ಮ ಮನೆಯವ್ರಿಗೆ ರೇ ಸಿಟ್ಟು ಅಷ್ಟು ಬಂದಿರ್ತದ ಅನ್ಬೇಕಂತಾರ. ಹುಡುಗರು ದೊಡ್ಡ ಆಗ್ಯಾವ. ಸಿಟ್ಟು ಬಂದಾಗ ಒಂದೊಂದ್ಸಲ ಒದರಾಡ್ತಾರ ಬಿಡ್ರಿ, ಜೋರು ಒದರಾಡಿರ್ತಾರ. ಅವತ್ತೊಂದಿನ 2 ದಿನ ಬಿಡ್ತಾರ, ಮತ್ತೆ ತಾವ ನಡೆಸಿಬಿಡ್ತಾವು. ಇವ್ರು ನಮ್ಮ ಮನೆಯವ್ರು ನನಗೂ ತೊಗೊಂಡು ಬಿಡ್ತಾರ. ನಾವು ಒಂಚೂರು ಬಿಗ್ ಬಾಸ್ ನೋಡ್ತೀವಿ ಬಿಡ್ರಿ. ಅವ್ರು ನೋಡೋ ಮುಂದಾಗ ಮತ್ತೆ ನೋಡ್ಕೊತ ಕೂಡ್ತೀವಿ. ಏಯ್ ನೀನೇ ಹುಡುಗರನ್ನ ಹಾಳು ಮಾಡ್ತೀವಿ, ನೀನು ಅವ್ರ ಜೊತೆನೇ ಕೂತ್ ನೋಡ್ತಿದ್ದಿ ಹಂಗೆ ಹಿಂಗಂತೆ ನನಗೆ ತೊಗೊಂಡು ಬಿಡ್ತಾರೆ ಇವರು. ಅದೊಂದು ಹೆಣ್ಮಕ್ಳಿದ್ರ ಎಲ್ಲ ಕೆಲಸ ಮಾಡ್ತಾರ, ಗಂಡಸರಿದ್ರೆ ಮಾಡಂಗಿಲ್ಲ ಅಂತಾರಲ್ಲ, ಅದು ಸುಳ್ಳು ನೋಡುವ. ಹೆಣ್ಮಕ್ಳು ಎಲ್ಲ ಈಗ ಗಂಡಸರಂಗೆ ಆಗಿಬಿಟ್ಟಾರ. ಅವ್ರಿಗೆ ಓದೋದು ಅದು ಇರ್ತದ ಅನ್ನೋದು, ಲೇಟಾಗಿ ಮಲ್ಕೊಳ್ಳೋದು, ಲೇಟಾಗಿ ಹೇಳೋದು. ನಾವೇ ಬಡ್ಕೊಂಡು ತಳಿ ರಂಗೋಲಿ ಅದು ತಂಡ್ಯಾಗ ನಾವೇ ಮಾಡಬೇಕು. ಯಾವ ಹೆಣ್ಮಕ್ಳು ಹುಡುಗಿಯರನ್ನು ಬಂದು ನಾ ಮಾಡ್ತೀವಿ ಬಿಡು ಮಮ್ಮಿ ಅನ್ನಂಗಿಲ್ಲ. ಹೌದ್ರಿ ಮಾಮಿ, ಅದು ಕರೆಯದ್ರಿ. ಈಗ ಹೆಣ್ಣು ಹುಡುಗರು ಗಂಡು ಹುಡುಗರು ಸಂಬಂಧ ಇಲ್ರಿ, ಇಬ್ರು ಸಮಾನೇ ರೀ. ಯಾಕಂದ್ರೆ ಓದೋದು ಸಮ, ನೌಕರಿ ಮಾಡೋದು ಸಮ, ಕೆಲಸನೂ ಸಮ ಅಂತಾರ್ರಿ ಅವ್ರು. ಈಗ ಅಮಾಸಿ ಹುಣ್ಣಿಮೆ ಏನು ಸಂಬಂಧ ಇಲ್ಲ ನೋಡಾನೆ ನಾ ಹುಡುಗಿಯರಿಗೆ. ಕೂದಲ ಕಟ್ ಮಾಡ್ಕೊಳ್ಳೋದನ್ನು ಮಾಡ್ತಾವ, ಎಲ್ಲ ಥರ ಮಾಡ್ತಾವ. ಅವಾಗೆಲ್ಲ ನಮಗೆ ಅಮಾಸಿ ಹುಣ್ಣಿಮೆ ಬಂತಂದ್ರೆ, ಐತಾರ ಅಮಾಸಿ ಬಂತಂದ್ರೆ ಅದ್ರಾಗ ಹೊರಗೆ ಕಳಿಸ್ತದಿಲ್ಲ. 8 ಅನಸಿಗೆ ಬಾಗಿಲ ಹಾಕಿಬಿಡೋರು. ಹೊರಗೆ ನಿಂಬೆ ಹಣ್ಣದು ಇಳಿಸಿ ಹೋಗಿರ್ತಾರ, ದಾಟ್ತೀರಿ ನಿಮ್ಮ ಹೊರಗೆ ಹೋಗ್ಬೇಡ್ರಿ ಅಂತೇಳಿ 8ಕ್ಕೆ ಬಾಗಿಲ ಹಾಕಿ ಒಳಗೆ ಕೂಡಿಸಿಬಿಡೋರು. ಈಗಿನವ್ರು ಹಂಗಲ್ಲ, 8ಕ್ಕೆ ಹೊರಗೆ ಹೋಗ್ತಾರ. ಅವ್ರದ್ದು ಕೆಲಸ ಪಾರ್ಲರ್ ಗಿರ್ಲರ್ ಹೋಗ್ಬೇಕಾಯ್ತಂದ್ರೆ 8ಕ್ಕೆ ಹೊರಗೆ ಹೋಗ್ತಾರ. ಮತ್ತೆ ಹೌದ್ರಿ, ಮತ್ತೆ 8ರ ಮೇಲಂದ್ರೆ ಗದ್ಲು ಕಡಿಮೆ ಇರ್ತದಲ್ರಿ. ಸಂತೆನ ಗದ್ಲು ಭಾಳ ಇರ್ತದಲ್ಲ, ಹೋಗಕ್ಕೆ ಒಲ್ಲೆ ಅಂತವ್ರಿ ಹುಡುಗಿಯರು. 8ಕ್ಕೆ ಹೋಗ್ತಾವ. ಸೂಟಿ ಗೀಟಿ ಸಂಡೇನೇ ಇರ್ತದಲ್ರಿ. ಮತ್ತೆ ಆಯ್ತಾರ ಮಾಸಿ ಬರಲಿ ಏನಾರ ಬರಲಿ, ಅವ್ರ ಟೈಮ್ ಸಿಕ್ಕಾಗ ಹೋಗಿ ಮಾಡ್ಸ್ಕೊಂಬರೋರಿ ಅವರು. ಹೌದು ಸುಡ್ಲಿ, ಏನು ಕಾಲ ಬಂತು ಏನು. ಅವಾಗ ಎಲ್ಲಿ ಕಟಿಂಗ್ ಎಲ್ಲಿ ಮಾಡಿಸ್ಕೊತಿದ್ರ, ಲಗ್ನ ಪಗ್ನ ಬಂದ್ರೆ. ಇವತ್ತು ಲಗ್ನ ಇರ್ತದಂದ್ರೆ ಸಂಜೆ ಮುಂದೆ ಕಟಿಂಗು ದಾಡಿ ಮಾಡಿಸ್ಕೊತಾವ ಹುಡುಗರು. ಟ್ರಿಮ್ ಮಾಡಿಸ್ಕೊತಾರಂತವ ಅವನ್ನ. ಮೊನ್ನೆ ನೋಡಿದ್ದೆ ನಾ, ಒಂದು ಲಗ್ನಕ್ಕೆ ಹೋಗಿದ್ದೆ. ಆ ಹುಡುಗ ದಾಡಿ ಕಟಿಂಗ್ ನವ್ನು ಕರ್ಸಿದ್ ರಾತ್ರಿ. ಅಪ್ಪ ರುಕೋ ತೆಗೆದ ಈಗ ಮಾಡಿಸ್ಕೊತಲ್ಲ ಅಪ್ಪ ಅಂದೆ. ಇಲ್ರಿ ಅಜ್ಜಿ, ಈಗ ಮಾಡ್ಕೊಂಡ್ರೆ ಚಂದ ಕೊಡ್ತದ, ನಿಮ್ಗೆ ಗೊತ್ತಾಗಲ್ಲ ಹೇಳ್ರಿ, ಅದಕ್ಕೇನು ಆಗಂಗಿಲ್ರಿ ಅಂತೇಳಿ ಅಂದ್ಬಿಡ್ಬೇಕಾ. ಅವ ಸುಮ್ಮ ಬಾಯಿ ಮುಚ್ಕೊಂಡು ಬಂದು ನಾನು ಏನು ಮಾಡಲಿ. ಹ್ಞೂ ರೀ, ಅವಾಗೆಲ್ಲ ದೇವ್ರ ಊಟಕ್ಕಿಂತ ಮೊದಲು 8 ದಿನ ಮೊದಲ ಕಟಿಂಗ್ ದಾಡಿ ಮಾಡಿಸ್ಕೊಂಡ್ಬಿಡೋರು. ಈಗ ಹಂಗಲ್ರಿ. ಮತ್ತು ರುಕೋತಿಗೆ ಒಂದು ಸ್ಟೈಲ್ ಆದ್ರೆ ಮುಂಜಾನೆ ಅಕ್ಷತೆಗೆ ಒಂದು ಸ್ಟೈಲ್ ಆಗ್ಬೇಕಲ್ರಿ ಅವ್ರದ್ದು ಹೇರ್ ಸ್ಟೈಲ್. ಹಂಗಾಗಿ ಮಾಡ್ಕೋತಾರೆ. ಈಗೆಲ್ಲ ಬಿಟ್ಟು ನಡೆದೋಗಿ ಬಿಡ್ರಿ ಮಾಮಿ, ನೀವೇನಂದ್ರೆ ಚೇಂಜ್ ಮಾಡೋಕೆ ಆಗಂಗಿಲ್ರಿ ಈಗ. ನಾವು ಅವಾಗೇಲಿ ದ್ವಾದಶಿ ದಿನ ತಲೆ ಸ್ನಾನ ಅದು ಮಾಡ್ತಿದ್ದಿಲ್ಲಲ್ಲ. ಮೊನ್ನೆ ನಮ್ಮ ಮೊಮ್ಮಗಳಿಗೆ ದ್ವಾದಶಿ ದಿನ ತಲೆ ಸ್ನಾನ ಮಾಡ್ಬಾರ್ದವ, ಎದಕ್ಕೆ ಮಾಡಿದಿ ಅಂತ ನಾ ಕೇಳ್ತೀನಿ. ಅಂಥವೆಲ್ಲ ತರಬೇಡಜ್ಜಿ ನೀನು, ಏನು ಆಗಂಗಿಲ್ಲ. ನಾ ಪಾರ್ಟಿಗೆ ಹೋಗ್ಬೇಕಾಗ್ಯದ, ತಲೆ ಸ್ನಾನ ಮಾಡ್ಲಾರ ಎಣ್ಣೆ ಹಚ್ಕೊಂಡು ಹೋಗ್ಲೇನ ಅಲ್ಲಿಗೆ ಮಾಡ್ತೀನಿ ನಾನು. ಈಗ ಅಂಥವೆಲ್ಲ ನಿಮ್ಮ ಕಾಲಕ್ಕನೇ ಮುಗಿತೀಗ ಅಂದ್ಬಿಟ್ಲು. ಸುಮ್ಮ ಬಾಯಿ ಮುಚ್ಕೊಂಡು ಕೂತೆ. ಹೌದೌದ್ರಿ ಮಾಮಿ, ಈಗ ದೇವರು ದಿನರು ಹೆಚ್ಚು ಮಾಡಂಗಿಲ್ರಿ ಹುಡುಗರು, ಯಾವುದಕ್ಕೂ ಅನ್ಸಂಗಿಲ್ರಿ. ನಮ್ಮ ಕೆಲಸನೇ ದೇವ್ರು ಅಂತಾರೆ ಅವರು. ಏನ್ರ ತಿಳಿಸಿ ಹೇಳಕ್ಕೆ ಹೋದ್ಗನೆ ಕೆಲಸ ಮಾಡ್ತೀನಿಲ್ಲ ಮಮ್ಮಿ, ಅದೇ ನಮ್ಮ ದೇವರು, ನಮ್ಗೆ ನಮಸ್ಕಾರ ಮಾಡಿ ಹೋಗ್ತೀನಿ ದೇವ್ರಿಗೆ ಅಷ್ಟೇ, ನೀ ಹೆಚ್ಚಿಗೆ ಹೇಳಿ ಬರಬೇಡ ಅಂದ್ಬಿಡ್ತಾರ್ರಿ. ಏನು ಅನ್ನಕ ಮೇಳಿಲ್ರಿ ಈಗ ಒಟ್ಟ. ಹೌದೌದು, ಮೊದಲೆಲ್ಲ ಎಷ್ಟು ಅನಿಸ್ತಿದ್ವಿ ನೀನು ದೆವ್ವ ಪವ್ವ ಅಂತೇಳಿ. ರಾತ್ರಿ 9 ಆಯ್ತು ಬೌ ಅಂತೇಳಿ ಇರ್ತಿತ್ತು, ಹೊರಗೆ ಬರ್ತದಲ್ಲ ದೆವ್ವ ಬರ್ತಾವ ಅಂತೇಳಿ. ಈಗ ಎಲ್ಲಿ ದೆವ್ವ ಏನು ಇಲ್ಲ. ರಾತ್ರಿ 12 ಗಂಟೆ ತನಕ ಹೊರಗೆ ರಾಜಾರೋಷವಾಗಿ ತಿರುಗಾಡ್ತಾರೆ ಎಲ್ಲರೂ. ಆ ದೆವ್ಗಳ ಎಲ್ಲಿ ಟ್ರಾನ್ಸ್ಫರ್ ತಗೊಂಡು ಬೇರೆ ದೇಶಕ್ಕೆ ಹೋಗ್ಯಾವನ ಅಂತೀನಿ. ಒಂದರ ದೆವ್ವ ಸುದ್ದಿ ಅದ ಈಗ, ಎಲ್ಲೆಲ್ಲಿ ಇಲ್ಲಿ ನೋಡು. ಮಾಮಿಯಾರು ನೋಡಿ ಹೆಂಗಂತಾರೆ. ಹೌದೌದ್ರಿ, ಟ್ರಾನ್ಸ್ಫರ್ ತೊಗೊಂಡ ಹೋಗಿರ್ಬೇಕ್ರಿ ಅವು. ಮೊದಲ ಸುಮ್ಮನೆ ರೀ ಮೂಢನಂಬಿಕೆ ಇಟ್ಕೊಂಡು ಅಲ್ಲಿ ಹೋದ್ರೆ ಹಂಗೆ ಆಗ್ತದೆ, ಇಲ್ಲಿ ಹೋದ್ರೆ ಹಂಗೆ ಆಗ್ತದೆ ಅಂತಿದ್ವಿ. ಈಗ ಅವೆಲ್ಲ ಹುಡುಗರು ನಂಬಂಗಿಲ್ರಿ ಈಗ. ಹಂಗಾಗಿ ತಿಳ್ಕೊಂಡಿರ್ತಾವಲ್ರಿ ಎಲ್ಲ ಬಗ್ಗೆ ಓದಿ, ಹಂಗೆ ಅಷ್ಟು ಅನ್ಸಂಗಿಲ್ರಿ ಈಗ. ಹೌದವ, ಕಾಲ ಹೆಂಗೆ ಬರ್ತದ ಹಂಗೆ ಹೊಂದ್ಕೊಂಡು ಹೋಗ್ಬಿಡೋದು ನೋಡಿ ನಾವೇ ಅಷ್ಟೇ ನೋಡ್ರಿ ಮಾಮಿ. ನಿಮ್ಮ ಸೊಸಿ ಏನು ಆಫೀಸಿಗೆ ಹೋಗ್ಯಾಳೇನ್ರಿ? ಹೋಗ. ಅದೇ ಅವಲಕ್ಕಿ ಕಲಿಸಿದ್ನಲ್ಲ, ನನಗೆ ಆಗಂಗಿಲ್ರಿ ಮಾಮಿ ಅವಲಕ್ಕಿ ಅಂತೇಳಿ ಒಂದಿಷ್ಟು ಉಪ್ಪಿಟ್ಟು ಮಾಡ್ಕೊಂಡ್ಲು. ಉಪ್ಪಿಟ್ಟು ತಿಂದು ಹೋಗ್ಯಾಳ. ಅಲ್ಲೇನು ಹೊರಗೆ ತಿಂತಾಳ ಏನು ಮಾಡ್ತಾಳ ಗೊತ್ತಿಲ್ಲ. ಅವರು ಏಕಾದಶಿ ಮಾಡಂಗಿಲ್ಲಲ್ರಿ? ಇಲ್ಲ, ಆಕೆಗೆ ಅಸಿಡಿಟಿ ಆದಂತ ಫಸ್ಟ್ 1-2 ಮಾಡಿದ್ಲು ಏಕಾದಶಿ.
ತಡ್ಕೊಳ್ಳೋದಾಗಲಿಲ್ಲ. ಚಕ್ಕರ್ ಬರೋದು ಅದು ಆಗೋದು ಆಗಕತ್ತೆ. ಸುಮ್ಮನೆ ಬ್ಯಾಡ ಬಿಡವ, ನೀ ಮಾಡೋದು ನಾವು ಬೇಕು ಮಾಡ್ತೀನಲ್ಲ ಸಾಕಂತ ಅಂದೆ. ಆಗ್ಲಾರ್ದಿದ್ರೆ ಏನು ಮಾಡೋಕ್ಕಾಗತ್ತವ, ಮತ್ತೆ ಮಾಡ್ಬೇಕೆಲ್ಲ ಕರೆ. ಈಗಿಂದ ಊಟದ ಅದು ಏನು ಅವ್ರಿಗೆ ಆಗಂಗೆ ಇಲ್ಲ ಅಂತಾರ, ಮತ್ತೆ ಏನು ಮಾಡೋದು, ಸುಮ್ಮನೆ ಇದ್ದು ಬಿಡೋದು. ಹೌದಿಲ್ಲ? ಹೌದಲ್ರಿ, ಆಗಂಗಿಲ್ರಿ. ಈಗ ವರ್ಕ್ ಪ್ರೆಷರ್ ಭಾಳ ಇರ್ತದಲ್ರಿ, ಮಾಡೋದು ಆಗಂಗಿಲ್ಲ ಕಾಣಿಸ್ತದ ಅವ್ರಿಗೆ. ಒಂದೆರಡು ಸಲ ಒದರಾಡಿದೆ. ಮಾಡ್ಬೇಕು ಏಕಾದಶಿ ಹಂಗಂದ್ರೆ ಹಂಗೆ. ಮದುವೆಕ್ಕಿಂತ ಮೊದಲು ಏನು ಮಾಡಿರ್ತೀರಿ. ಈಗ ಒಬ್ಬರ ಮನೆಗೆ ಸೊಸೆಯಾಗಿ ಬಂದಿರ್ತಿ ಅಂದ್ರೆ ಇಂಥವೆಲ್ಲ ಪೂಜೆ ಪುನಸ್ಕಾರ ಏಕಾದಶಿ ದ್ವಾದಶಿ ಇಂಥವೆಲ್ಲ ಮಾಡಬೇಕು ಅಂತ ಬೈಣ ಮಗ ಬಂದು, ಬ್ಯಾಡ್ ಬಿಡು ಮಮ್ಮಿ, ನೀ ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡ, ಆದ್ರೆ ಮಾಡ್ದಾಳಕ್ಕೆ ಆರೋಗ್ಯ ಸಮಸ್ಯೆ ಇತ್ತಂದ್ರೆ ಮತ್ತೆ ಏನು ಮಾಡೋಕ್ಕಾಗತ್ತಾ, ಸುಮ್ಮಿದ್ದು ಬಿಡು ಮಮ್ಮಿ, ನೀ ಏನು ಅನ್ನಕ್ಕೆ ಹೋಗ್ಬೇಡ ಅಂದ. ನಾನು ಸುಮ್ಮ ಆಗ್ಬಿಟ್ನವ. ಹಿಂಗಾತು ನೋಡ್ರಿ ಮಾಮಿ, ನೀವು ಮೊದಲಿಂದ ಮಾಡ್ಕೋತ ಬಂದಿರ್ತೀರಲ್ರಿ. ಈಗ ಅವರು ಕೆಲ್ಸಕ್ಕೆ ಹೋಗ್ತೀವಿ ಅಂತೇಳಿ ಅವ್ರು ಮಾಡಂಗಿಲ್ಲ ಅಂತಾರ, ಅದನ್ನು ನಿಮಗೆ ನೋಡೋದಾಗಂಗಿಲ್ಲ. ಏನು ಮಾಡೋದ್ರಿ, ಸುಮ್ಮನಿದ್ದು ಬಿಡ್ರಿ, ನೀವೇ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾ ಏನು ಅನ್ನಕ್ಕೆ ಹೋಗಂಗಿಲ್ವ. ನಾ ಎಷ್ಟು ಆಗ್ತದೆ ಅಷ್ಟು ಸಂಜೆ ತನಕ ಉಪವಾಸ ಇರ್ತೀನಿ. ಸಂಜೆ ಮುಂದೆ ಒಂದಿಷ್ಟು ಸಾಬುದಾಣಿ ಕೇಸ್ ಮಾಡ್ಕೊಂಡು ತಿಂದು ಒಂದು ಹೊಟ್ಟೆಗೆ ಹಾಲು ಕುಡಿದು ಮಲ್ಕೊಂಡ್ಬಿಡ್ತೀನಿ. ಅವ್ರು ಏನಾರ ಮಾಡಲ್ರಕ್ಕ. ಅಷ್ಟೇ ಅದ ನೋಡ್ರಿ. ಬರ್ಲಿ ರೀ ಮಾಮಿ, ಅಂದಂಗೆ ಒಂದಕ್ಕೆ ನನ್ನ ಮಗ ಬರ್ತಾನ, ಅವನಿಗೆ ಏನಾರ ತಿನ್ಲಿಕ್ಕೆ ಹಾಕಿ ಕೊಡ್ಬೇಕು. ಹೌದಾ, ಸರಿ ಹೋಗಿ ಬಾ.